ರೂಟ್ ಎಲ್ಲ ಚೇಂಜ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಬೇಕು ಎಷ್ಟೊತ್ತಿಗೆ ಹೋಗ್ತೇವೋ ಗೊತ್ತಿಲ್ಲ. ಬಟ್ ಇವತ್ತಿಗಂತೂ 3ನೇ ದಿವಸ ನಡೀತಾ ಇದೆ ಟ್ರೈನಲ್ಲಿ ಕೂತು. ನಮ್ಗೆ ಏನೂ ತೊಂದರೆ ಆಗಿಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ ನಾವು ಫಸ್ಟ್ ಕ್ಲಾಸ್ AC ಬುಕ್ ಮಾಡಿದ್ವಿ. ಅಂದ್ರೆ ಕೂಪ್ ಅಲೌಟ್ ಆಗ್ಯದ ನಮಗೆ. 2 ಸೀಟ್ ಇರ್ತದೆ, ಒಂದು ರೂಮ್ ಇದ್ದಂಗೆ ಇರ್ತದೆ, 2 ಸೀಟ್ ನಮ್ಗವ. ಎಲ್ಲ ಫೆಸಿಲಿಟಿ ಅದ, ಏನೂ ಪ್ರಾಬ್ಲಮ್ ಇಲ್ಲ. ಏನೇ ಆದರೂ ಹೆಲ್ಪ್ ಬೇಕಂದ್ರೆ ಅವ್ರು ಬಂದು ಕೇಳ್ತಾರೆ, ಏನಾದರೂ ಬೇಕಿತ್ತಾ ನಿಮಗೆ ಅಂತ ಹೇಳಿ. ಬಟ್ ನಮಗೆ ಊಟ ತಿಂಡಿದು ಕಾಫಿ ಇವದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ನಾವು ಹೊರಗಡೆ ಏನೂ ತೊಗೋದಿಲ್ಲ ಅಂತಂದಮೇಲೆ ಏನಾದರೂ ಇಲ್ಲೇ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕಾಗ್ತದೆ. ಆ ರೀತಿ ನಾನು ಮಾಡಿಕೊಂಡು ಬಂದೀನಿ. ಕೆಲವೊಂದಿಷ್ಟು ತಿಂಡಿ ಕಾಫಿದಂತೂ, ಯಾಕಂದ್ರೆ ಉಪವಾಸ 3 ದಿವಸ ಇರಂದರೆ ಇರ್ತೀವಿ. ಕಾಫಿ ಟೀ ಇಲ್ಲ ಅಂದರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಬೆಳಗ್ಗೆ ಎದ್ದ ತಕ್ಷಣ ಹಾಲು ತಿಳ್ಕೊಂಡು ಬಂದು ಇಲ್ಲಿ ನಮಗೆ ಸ್ನಾನಕ್ಕೆ ಕೂಡ ಒಂದು ಅವಕಾಶದ. ಇನ್ನು ನಾನು ಬರಬೇಕಾದ್ರೆ ಕಾಶಿಯಿಂದನೇ ಬರಬೇಕಾದ್ರೆ ಒಂದು ಅಮೂಲ್ ಹಾಲಿನ ಟೆಟ್ರಾ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ. ನಮ್ಮ ಕಡೆ ಆದ್ರೆ ನಂದಿನಿ ಸಿಗ್ತದೆ. ಕಿಟ್ಲ್ ಕೂಡ ನಾವು ಊರಿಂದ ತೊಗೊಂಡು ಬಂದಿದ್ದೆ. ಯಾಕಂದರೆ ಎಲ್ಲೇ ಹೋಗಲಿ ಈ ಕಿಟ್ಲ್ ಒಂದು ಮಾತ್ರ ಇಟ್ಕೋತೀನಿ. ಭಾಳ ಉಪಯೋಗದ ನನಗೆಲ್ಲ ಟಿಫಿನ್ ಅದು ಮತ್ತು ಕಾಫಿ ಎರಡೂ ಮಾಡಲಿಕ್ಕೂ ಅನುಕೂಲ ಅದ. ಈಗ ನಾನು ಬಿಸಿ ಬಿಸಿ ಕಾಫಿನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನಗೂ ಬ್ರೂ ಕಾಫಿ ತೊಗೊಂಬಂದೀನಿ. ನಿಮಗೆ ಬ್ರೂ ಇಷ್ಟ ಇಲ್ಲ ಅಂತಂದರೆ ಫಿಲ್ಟರ್ ಕಾಫಿ ಕೂಡ ಮಾಡ್ಕೊಳ್ಬಹುದು. ಯಾಕಂದರೆ ನಾವು ಅದರಲ್ಲಿ ನೀರನ್ನು ಕಾಸ್ಕೊಂಡು, ಈಗ ನಾ ಹಾಲು ಕಾಸ್ಕೊಂಡೆ ಇಲ್ಲ ಅದೇ ಥರ ನೀವು ನೀರನ್ನು ಕಾಸ್ಕೊಂಡು ಕಾಫಿ ಪುಡಿ ಹಾಕ್ಕೊಂಡು ಇಟ್ಕೊಂಡು ಬಿಟ್ಟರೆ ಫಿಲ್ಟರ್ ಕಾಫಿ ಆಗ್ತದೆ. ಈ ಕಾಫಿ ಮಾರ್ಲಿಕ್ಕೆ ಬಂದವ್ರ ಹತ್ರ ನಾವು ಕಾಫಿ ಕುಡಿತೇವಲ್ಲ, ಏನೂ ಅಂಶ ಇರೋದಿಲ್ಲ ಅದರಲ್ಲಿ, ಬರೀ ನೀರು ಕುಡ್ದಂಗೆ. ಅದಕ್ಕೆ ನಮ್ಮದೇ ಕಾಫಿ ಮಾಡ್ಕೊಂಡು ಕುಡಿದ್ರೆ ಇಡೀ ದಿವಸ ನಮಗೆ ಖುಷಿ ಇರುತ್ತೆ. ಬೆಳಗಿನ ಕಾಫಿ ಮಾತ್ರ ಭಾಳ ಮಸ್ತ್ ಇರಬೇಕು. ಈಗ ನೋಡಿರಿ, ನಾನು ಸಕ್ರೆ ಪುಡಿ ಮಾಡ್ಕೊಂಡು ಬಂದೀನಿ. ಯಾಕಂದ್ರೆ ಲಘು ಕರಗ್ತದೆ ಅಂಥೇಳಿ ಸಕ್ರೆ ಪುಡಿ ಭಾಳ ನಮ್ಗೆ ಎಲ್ಲದಕ್ಕೂ ಅವಶ್ಯಕತೆ. ನಾವು ಅಕಸ್ಮಾತ್ ನಾವು ಹಾಲಿನಾಗಿಂದ ಏನಾದರೂ ಚಪಾತಿ ಮಾಡ್ಕೊಂಡು ಬಂದ್ರೆ ಅದಕ್ಕೆ ತುಪ್ಪ ಸಕ್ರೆ ಪುಡಿ ಹಾಕ್ಕೊಂಡು ತಿಂದ್ರೂ ಕೂಡ ನಮಗೊಂದು ರೀತಿ ಹೊಟ್ಟೆಗೆ ಹಿತ ಇರ್ತದೆ. ಹೀಗಾಗಿ ಸಕ್ರೆ ಪುಡಿ ಭಾಳ ನಮಗೆ ಅನುಕೂಲ ಅನ್ನಿಸ್ಬಿಡ್ತದೆ. ಇನ್ನು ಕಾಫಿ ಪುಡಿ ನಿಮ್ಗೆ ಎಷ್ಟು ಬೇಕು, ಸ್ಟ್ರಾಂಗ್ ಬೇಕಂದ್ರೆ ಸ್ಟ್ರಾಂಗ್ ಹಾಕ್ಕೊಳ್ಬೋದು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಾಫಿ ಮಾಡಿಕೊಂಡು ನಮ್ಮ ಮನ್ಸಿನ ತಕ್ಕಂಗೆ ಕಾಫಿ ಕುಡಿದ್ಬಿಟ್ವಿ ಅಂತಂದ್ರೆ ಪದೇ ಪದೇ ಕುಡಿಬೇಕು ಅಂತ ಒಂಚೂರು ಅನಿಸೋದಿಲ್ಲ. ಅದೇನೋ ನಮ್ಮ ಕೈಯಿಂದ ಕಾಫಿ ಮಾಡ್ಕೊಂಡು ಕುಡಿದ್ವಿ ಇಲ್ಲ ಅಂಥೇಳಿ ಖುಷಿ ಇರ್ತದೆ ಅಷ್ಟೇ. ಇನ್ನು ಈ ಕಿಟ್ಲ್ ತೊಗೊಂಡು ಬಂದುಬಿಟ್ರೆ ಎಷ್ಟು ಉಪಯೋಗ ಅಂತಂದ್ರೆ ನಾವು ಉಪ್ಪಿಟ್ಟು ಕೂಡ ಮಾಡ್ಕೊಳ್ಬೋದು ಇದರಲ್ಲಿ. ಅದರಲ್ಲಿ ನಮ್ಮ ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತೀವಿ ಅಂತ ತೋರಿಸ್ತೀವಿ ನಾವು ಹೆಂಗೆ ಮಾಡ್ಕೋತೀವಿ ಅಂಥೇಳಿ. ಹೊರಗಡೆ ಎಲ್ಲೂ ತಿನ್ನಂಗಿಲ್ಲ ಅನ್ನೋದಾದರೆ ಮನೆ ಈ ಥರ ನಾವು ಫಸ್ಟ್ ಕ್ಲಾಸ್ AC ತೊಗೊಂಡ್ಬಿಟ್ರೆ ಅಂದ್ರೆ ನಿಮಗೆಲ್ಲ ಅನುಕೂಲ ಸಿಗ್ತದೆ ಆರಾಮಾಗಿ. ಯಾಕಂದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರ್ತೀರಿ, ಮಕ್ಕಳಿಗೆ ಹಸಿವೆ ತಡ್ಕೊಳಿಕ್ಕೆ ಆಗಂಗಿಲ್ಲ ಹೊರಗಡೆಯಿಂದ ತಿನ್ಸೋದಕ್ಕಿಂತ. ಯಾಕಂದರೆ ಅವ್ರು ಎಂತಿಂಥ ಎಣ್ಣೆ ಹಾಕಿರ್ತಾರೋ ಏನಿರ್ತಾನೋ ಕಥೆನೋ ಗೊತ್ತಿಲ್ಲ. ಹೀಗಾಗಿ ನಾವು ಮನೆಯೊಳಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದು ಈ ಟ್ರೈನಲ್ಲಿ ಆರಾಮಾಗಿ ಯಾವುದೇ ತ್ರಾಸಿಲ್ಲದೆ ಉಪ್ಪಿಟ್ಟು ಕೂಡ ಮಾಡ್ಕೊಳ್ಬೋದು. ಜೊತೆಗೆ ನೋಡಿರಿ, ಬಿಸಿ ಬಿಸಿ ಕಾಫಿ ಅಂತೂ ರೆಡಿ ಆಯಿತು ನನಗೆ. ಈ ಕಾಫಿ ಜೊತೆ ನಾನು ಮನೆಯಲ್ಲಿ ಮಾಡ್ಕೊಂಡು ಬಂದಿರೋಂಥ ಅವಲಕ್ಕಿ ಅದ, ಅವಲಕ್ಕಿ ಕಾಫಿ ಬೆಳಗಿನ ತಿಂಡಿ ಮುಗೀತು ನಮ್ಮದು. ಮಧ್ಯಾಹ್ನಕ್ಕೆ ಊರಿಗೆ ಹೋಗ್ಬೋದೇನೋ. ಇಷ್ಟಾದರೆ ಇಡೀ ದಿವಸ ನಾವು ಆರಾಮಾಗಿ ಇರ್ಬೋದು. ನಮ್ಮ ಮನೆಯವ್ರ ಪಕ್ಕದಲ್ಲಿ ಕೂತು ಹೇಳ್ತಾ ಇದ್ದಾರೆ ಕಾಫಿ ಪುರಾಣ ಮುಗೀತು ಇಲ್ಲಿಗೆ ಅಂತ ಹೇಳಿ. ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.